ಅನಿಸಿಕೆ ಹೇಳುವಂಥ ಪರಿಸ್ಥಿತಿ ಇವತ್ತು ನಾವು ನೋಡಿದ್ದೀವಿ. ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಅದಕ್ಕೆಲ್ಲ ವಾಟ್ ರೀಸನ್ ಅಂತಂದರೆ ಪರಿಸರ ನಾಶನ ಅನ್ನೋ ಒಂದು ಥಾಟ್ ಇಟ್ಕೊಂಡು. ಯಾಕೆಂತಂದರೆ ನೋಡ್ರೆ ನಾವು ಮೀಡಿಯಾ ಮಾಡ್ಕೊತಾರೆ. ಇವತ್ತು ಜಗತ್ತಿನಲ್ಲಿ ದುಬೈಯಲ್ಲಿ ಮಳೆ ಆಗ್ತಿದೆ. ರೀಸನ್ ಏನು ಅಂತ ಅಂದರೆ ಇವೇ ರೀಸನ್ಗಳು. ಅಂದರೆ ಪರಿಸರ ನಾಶ ಮಾಡ್ತೀವಿ. ಎಲ್ಲಿ ಮಳೆ ಆಗ್ಬೇಕು ಅಲ್ಲಿ ಮಳೆ ಆಗ್ತಿಲ್ಲ, ಎಲ್ಲಿ ಮಳೆ ಆಗಬಾರ್ದು ಅಲ್ಲಿ ಮಳೆ ಆಗ್ತಿಲ್ಲ. ಇವೆಲ್ಲ ನೋಡಿದಾಗ ಎಲ್ಲರಲ್ಲೂ ಒಂದು ಬರಬೇಕು. ಏನು ಅಂತಂದರೆ ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ. 140 ಕೋಟಿ ಜನ ಒಂದೊಂದು ಮರ ಹಾಕಿದ್ರು 140 ಕೋಟಿ ಮರಗಳಾಗಲಿ ಆಯಿತಾ. ಇವೆಲ್ಲ ಈ ನಿಟ್ಟಿನಲ್ಲಿ ನಾವು ಯೋಚಿಸ್ಬೇಕು. ಈ ಸಲ ಸೇರ್ಕೊಂಡು ನಮ್ಮ ಒಳ್ಳೆಯ ಇನಿಷಿಯೇಟಿವ್ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಏನಂದರೆ ಅವೇರ್ನೆಸ್ ಬರಲಿ, ಇದನ್ನು ಹೇಳಿ ಅಂತಾರೆ. ಪ್ರತಿಯೊಬ್ಬರು ಊರಲ್ಲಿ ಒಂದೊಂದು ಗಿಡಗಳನ್ನು ಊರಲ್ಲಿ ಏನು ಅಂತಂದರೆ ಮನೆಗೊಂದು ಒಬ್ಬ ವ್ಯಕ್ತಿಗೊಂದೊಂದು ಮರ, ಊರಿಗೊಂದೊಂದು ವನ ಅಂತ ಹೇಳಿ ಕಾನ್ಸಂಟ್ರೇಷನ್ ಮಾಡ್ಕೊಂಡ್ರು ಅಂತಂದರೆ ನಿಜವಾಗ್ಲೂ ಮಳೆ ಬೆಳೆ. ಈಗ ನಾವು ಈ ಬಿಸಿಲಲ್ಲಿ ಇಟ್ಕೊಂಡಿದ್ದಾರೆ. ಇದೆಲ್ಲ ರೀಸನ್ ಏನಂತಂದರೆ ನಾವು ಸ್ವಯಂಸ್ಥ ಅಪರಾಧ ಏನು ಅಂತಂದರೆ ಮರ ಕಡಿತೀವಿ. ಈಗ ಹೈವೇ ಮಾಡೋಕ್ಕೆ ಕಡಿತೀವಿ, ಮನೆ ಕಟ್ಟಕ್ಕೆ ಮರ ಕಡಿತೀವಿ, ಮನೆಗೆ ನಾಟ ಬೇಕು ಅಂತ ಮರ ಕಡಿತೀವಿ, ಬೇರೆದನ್ನು ಯೋಚನೆ ಮಾಡೋದಿಲ್ಲ. ಸೊ ಇವೆಲ್ಲವನ್ನು ಇಟ್ಕೊಂಡಿರೋದ್ರಿಂದ ಇವತ್ತು ನಾವು ಇವನ್ನೆಲ್ಲ ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ದೂರ ಆಗಬೇಕು ಅಂತಂದರೆ ಮುಂದೆ ಬರುವಂಥ ಎಲ್ಲ ಮಕ್ಕಳು ಯೋಚನೆ ಮಾಡಬೇಕು. ನಮ್ಮ ಜೀವನ ಮುಗಿದಷ್ಟು ನಮ್ಮ ಮಕ್ಕಳಿಗಾಗಿ ಒಂದೊಂದು ಮರಗಳನ್ನು ನೆಡುವಂಥ ಇನಿಷಿಯೇಟಿವ್ನ ನಾವು ಮಾಡಬೇಕಾಗಿದೆ. ಎಲ್ಲರೂ ಆ ನಿಟ್ಟಿನಲ್ಲಿ ಯೋಚಿಸಿ ಈ ಕಾರ್ಯಕ್ರಮಕ್ಕೆ ಶುಭಾಶಯನ್ನು ಕೊಟ್ಟ ಒಳ್ಳೆಯದಾಗಲಿ ಅಂತೇಳಿ ಆಗ್ತೀನಿ. ತುಂಬ ಒಳ್ಳೆಯದು. ಊರಿಗೊಂದು ಮರ ಇದ್ದರೆ ತುಂಬ ಜನಗಳಿಗೆಲ್ಲ ಒಳ್ಳೆಯದು ಅಂತ ಹೇಳ್ಬೋದು. ಗಾಳಿ ಮಳೆ ಎಲ್ಲ ಆಗುತ್ತೆ, ರೈತರಿಗೂ ಆಗುತ್ತೆ, ಸಾರ್ವಜನಿಕರಿಗೂ ಆಗುತ್ತೆ. ಆದ್ದರಿಂದ ಎಲ್ಲ ಸಾರ್ವಜನಿಕರು ನಮ್ಮ ದೇಶದಲ್ಲಾಗಲಿ, ನಮ್ಮ ಕರ್ನಾಟಕದಲ್ಲಾಗಲಿ, ನಮ್ಮ ಜಿಲ್ಲೆಯಲ್ಲಾಗಲಿ ಎಲ್ಲರೂ ಈ ಗಿಡ ಮರಗಳನ್ನ ನೆಡೋದನ್ನ ಎಲ್ಲ ರೂಢಿ ಮಾಡ್ತೀವಿ. ಬೆಳಿಗ್ಗೆ ಎದ್ದರೆ ಯಾವ ಥರ ನಾವು ನಿತ್ಯ ಜೀವನಕ್ಕೆ ಯಾವ ಥರ ಒಂದು ಒಳಗೊಳ್ತೀವಿ ಆ ಥರನ ಗಿಡ ಮರಗಳನ್ನ ಒಂದು ವಾರಕ್ಕೋ, ಒಂದು ತಿಂಗಳಿಗೋ, ಒಂದು ವರ್ಷಕ್ಕೋ ಒಂದೊಂದು ಗಿಡ ನೆಟ್ಟರೆ ನಮ್ಮ ರಾಜ್ಯದಲ್ಲಿ 7 ಕೋಟಿ ಜನ ಇದ್ದೀವಲ್ಲ, 7 ಕೋಟಿ ಇದ್ದೀವಿ. 7 ಕೋಟಿ ಜನದಲ್ಲಿ ಒಂದು 5 ಕೋಟಿ ಗಿಡ ನೆಟ್ಟರು ಎಷ್ಟೋ ಆಗುತ್ತೆ. ಮತ್ತು ಇಂಡಿಯಾದಲ್ಲಿ ಸುಮಾರು ಕೋಟಿ ಜನ ಇದ್ದೀವಿ. ಎಲ್ಲರೂ ಒಂದೊಂದು ಗಿಡ ನೆಟ್ಟರು ಎಷ್ಟೋ ನಮ್ಮ ರಾಜ್ಯ, ನಮ್ಮ ದೇಶ ಒಳ್ಳೆಯದಾಗುತ್ತೆ. ಇವತ್ತು ಯುವಕರಿಗೆ ನಾವು ಏನೋ ಒಂದು ಈ ಗೊಂಬೆನೋ ಏನೋ ಒಂದು ವಸ್ತು ಕೊಡಿಸೋ ಬದಲು ಒಂದು ಗಿಡ ಕೊಟ್ಟು ಒಂದು ಗಿಡಂಗೆ ಮಾಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಪರಿಸರದಲ್ಲಿ ಎಲ್ಲ ಅನ್ವಯಪಟ್ಟ ಈ ಪರಿಸರದ ನಾಶವೇ ಕಾರಣ. ಅರಣ್ಯ ನಾಶವೇ ಮುಖ್ಯ ಕಾರಣಕ್ಕೆ ನೀವು ಮುಂದೆ ಅರಣ್ಯ ನಾಶವನ್ನು ಮಾಡಿಕೊಂಡು ದೊಡ್ಡ ಮರಗಳನ್ನು ಸಾಧ್ಯವಾದ ತೋಟಗಳಲ್ಲಿ ಯಾವ್ದಾದ್ರು ಖಾಲಿ ಜಾಗ ಇದೆ ಈ ಡ್ರೋನ್ ಏನು ಮಾಡ್ತಾರೆ. ದೊಡ್ಡ ಇದನ್ನೆಲ್ಲ ಮಾಡಿ ಈ ಜಾಸ್ತಿ ಆಗ್ತಾ ಇದೆ ಬಿಸಿಲು. ಯಾವುದಕ್ಕೋಸ್ಕರ ಜಾಸ್ತಿ ಆಗ್ತದೆ? ಒಂದು ಕಡೆ ಮಳೆ ಓಝೋನ್ ಲೇಯರ್, ಇನ್ನೊಂದು ಸಲ ಮಳೆ ಸಿಕ್ಕಾಪಟ್ಟೆ ಆಗಿಬಿಡುತ್ತೆ. ಯಾಕೆ ಆಗ್ತಾಯಿದೆ? ಇದೆಲ್ಲ ಪರಿಸರದ ಅಸಮತೋಲನದಿಂದ ಆಯ್ತಾ ಇರ್ತಕ್ಕಂಥ ಹಾನಿಗಳು. ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅರಣ್ಯನ ಉಳಿಸಿ, ಪರಿಸರ ರಕ್ಷಣೆ ಮಾಡಿ, ಗಿಡಗಳನ್ನು ನೀಡಿ ಉಸಿರಿಗಾಗಿ ಪರಿಸರವನ್ನು ರಕ್ಷಿಸೋಣ. ಮಳೆಗೋಸ್ಕರ ಪರಿಸರವನ್ನು ರಕ್ಷಿಸೋಣ. ಆರೋಗ್ಯಕ್ಕೋಸ್ಕರ ಪರಿಸರವನ್ನು ರಕ್ಷಿಸೋಣ. ಈಗ ಹೇಳಿ ಸ್ಟಾರ್ಟ್. ಇಲ್ಲ ಮ್ಯಾಮ್, ಬನ್ನಿ ಹೇಳ್ಕೊಂಡು